ಮಹಾವೀರ ಮಹಾದರ್ಶನ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಸೋಪಾನ 3 ರವಿಬಿಂಬವನ್ನು ಕೊಂಡೊಯ್ಯುತ್ತಿಹ ಸುರಕನ್ಯೆಯಂತೆ. ಮುದಗೊಂಡ ದೇವೇಂದ್ರನು ತಿರುಗಿ ತನ್ನ ಸತಿಯೆಡೆಗೆ ಇಂತೆಂದನವಳಿಗೆ, ಶಚೀದೇವಿ ತೆರಳಿ ಆ ದಿನ ಮಾತೆ ಇರುವಲ್ಲಿಗೆ ಮಲಗಿಸಿ ಮಾಯಾ ಶಿಶುವನ್ನವಳ ಬಳಿ ಕರೆದುತಾ ಆ ತೀರ್ಥಂಕರರ ಶಿಶುವಿನಿಲ್ಲಿಗೆ ಜೋಪಾನದಲ್ಲಿ ನಿಂತಿತಾ ಶಚಿದೇವಿಯ ಮಾತು ಕಿವಿತಾಗಿದಂತಾಗಿ ಕಾಲಾಬ್ಧಿಯ ಘೋಷಧ್ವನಿ ಮರುಕ್ಷಣದಿ ಸಾವರಿಸಿಕೊಳ್ಳುತ್ತವಳು ಎಂದಳೀ ಪರಿಯಲಿ. ಆಗಲಿ ಪ್ರಭೋ, ಬಲು ಭಾಗ್ಯಶಾಲಿಯು ನಾನು, ಎತ್ತಿ ತರುವೆನು ಜಿನ ಶಶುವೆನು, ಹೊತ್ತಿ ತರುವಂತೆ ಸ್ಫಟಿಕ ಕುಂಭದಲ್ಲಿ ಸುದಯನು. ದೇವಿ ಪರಮ ಭಾಗ್ಯಶಾಲಿಯು ನೀನು, ಎನಗಿಂತಲೂ ದಿಟದಿ ಒಡೆಯನಾದರೂ ನಾನು ದೇವಗಣಕ್ಕೆ ದೇವೇಂದ್ರನಾದರೂ ಅಮರಾವತಿಗೆ ಮಾಡುವೆ ನೀನು ಆ ಭಗವಂತನ ದರ್ಶನವನು ಸ್ಪರ್ಶಿಸುವೆ ಆ ಪಾವನ ತೀರ್ಥಂಕರ ದೀಪ್ತಿಯನು ಎನಗಿಂತಲೂ ಮೊದಲು. ಹರ್ಷಿಸುತ್ತವನ ಮಾತಿಗೆ ಅಂತೆಯೇ ತೊನಗೊದಗಿದ ಪುಣ್ಯಕ್ಕೆ ಶಚಿದೇವಿಯು ಸಾಗಿ ಪ್ರಸೂತಿ ಗೃಹದ ಬಳಿಗೆ ಪ್ರದಕ್ಷಿಣೆಯ ಸೆನೆಸಗಿ 3 ಸಲವದಕ್ಕೆ ಆ ದರ್ಶಿಸಿದಳ. ನಿದ್ರೆಯಲ್ಲಿದ್ದ ಜಿನಮಾತೆ ಮತ್ತಾ ಜಿನ ಶಿಶುವನು ಒಳಬಂದು ಪ್ರದಕ್ಷಿಣೆಗೈದು ಜಿನ ಶಿಶುವಿಗೆ ಮತ್ತೆ ಮತ್ತೆ ನಮಸ್ಕರಿಸಿದಳಾ ದೇವಿ. ಭಾರಿ ಭಾರಿಗೆ ಸ್ತುತಿಸಿದಳಾ ಬಳಿಕ ಇಂದ್ರಾಣಿಯೋ ಭಾವಬಂಧುರ ಭಕ್ತಿಯೊಳಗೆ ನಿಂತು ಜಿನ ಮಾತೆ ಎದುರಿಗೆ. ತಾಯಿ ನಿಜದಿ ಲೋಕಮಾತೆಯಹುದೋ, ನೀವೀಗ ಜಿನ ಜನನಿಯಾದ ಕಾರಣಕ್ಕೆ ಸಲ್ಲಿಸುವೆಯನ್ನ ಪ್ರಣಾಮಗಳನ್ನು. ಮಂಗಳ ಸ್ವರೂಪಿಣಿ ಪುಣ್ಯಶಾಲಿನಿ ಯಶೋದೇವಿ ನಿಮಗೆ. ರವಿಬಿಂಬವನು ಕೊಂಡೊಯ್ಯುತ್ತಿಹ ಸುರಕನ್ಯೆಯಂತೆ. ವಾ, ಎಂತಹ ಮನೋಜ್ಞ! ಮಹಾವೀರ ಮಹಾದರ್ಶನದ ಜನ್ಮ ಕಲ್ಯಾಣ ಸಂಪುಟದ ಸೋಪಾನ 3 ರವಿಬಿಂಬವನು. ಇಲ್ಲಿ ರವಿಬಿಂಬ ಅಂದರೆ ಜಿನಶಿಶು, ಅದನ್ನು ಕೊಂಡೊಯ್ಯುವ ಸುರಕನ್ಯೆಯ ಒಂದು ಒಂದು ಸುರಕನ್ಯೆಯ ವಾಸ್ತವ ಸ್ಥಿತಿಯನ್ನು ಇಲ್ಲಿ ಮನೋಜ್ಞವಾಗಿ ತಮ್ಮ ಕಾವ್ಯದಲ್ಲಿ ಸೆರೆ ಹಿಡಿದಿದ್ದಾರೆ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್. ದೇವೇಂದ್ರ ಅಲ್ಲಿ ಆ ಜಿನಶಿಶುವಿನ ತಂದೆ ಒಪ್ಪಿಗೆ ಕೊಟ್ಟ ಮೇಲೆ ದೇವೇಂದ್ರ ತನ್ನ ಸತಿಯಾದಂಥ ಶಚಿಗೆ ಹೇಳುತ್ತಾನಂತೆ, ಶಚಿ, ಆ ಜಿನಮಾತೆ ಇರುವ ಆ ಸೂತಿಕಾಗೃಹಕ್ಕೆ ಹೋಗಿ ಅಲ್ಲಿ ಒಂದು ಜಿನ ಶಿಶುವನ್ನು ಆಕೆಯ ಬಳಿ ಮಲಗಿಸಿ ಆ ತೀರ್ಥಂಕರ ಶಿಶುವನ್ನು ತೆಗೆದುಕೊಂಡು ಬಾ ಎಂಬುದಾಗಿ. ಎಂತಹ ಜೈನಾಗಮದಲ್ಲಿ ಬರ್ತಕ್ಕಂಥ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ ಅತ್ಯಂತ ಮನೋಜ್ಞ. ಅವಳು ನಿದ್ರೆಯಲ್ಲಿರ್ತಾಳೆ ಜಿನಮಾತೆ, ಅಲ್ಲಿ ಜಿನಶಿಶುವನ್ನು ಮನಗಿಸಿ ಜಿನಶಿಶುವಿನ ಒಂದು ಡೂಪ್ಲಿಕೇಟ್ ಅದನ್ನು ಮನಗಿಸಿ ಒರಿಜಿನಲ್ ಜಿನಶಿಶುವನ್ನು ತರ್ತಕ್ಕಂಥದ್ದು. ಶಚಿದೇವಿ ಮಾತನ್ನು ಕೇಳಿ ಅವಳಿಗೆ ಬಹಳ ಆನಂದವಾಯಿತು. ಅಬ್ಬಬ್ಬಾ ಎಂದು ಆಗಲಿ ಪ್ರಭು,
ನಾನು ಭಾಗ್ಯಶಾಲಿ, ನಾನು ಆ ರವಿಬಿಂಬದ ರೀತಿಯಲ್ಲಿರುವ ಜಿನಶಿಶುವನ್ನು ನಾನು ತರ್ತೀನಿ. ಯಾವ ಥರದಲ್ಲಿ ಅಂದರೆ ಸ್ಫಟಿಕ ಕುಂಭದಲ್ಲಿ. ಕುಂಭ ಅಂದರೆ ಕಳಶ, ಸ್ಫಟಿಕ ಅಂದರೆ ಕಾಣಿಸ್ತು, ಒಳಗಡೆ ಏನಿದೆ ಕಾಣಿಸುತ್ತೆ. ಸುದೆ ಅಂದರೆ ಅಮೃತ. ಸ್ಫಟಿಕ ಕುಂಭದಲ್ಲಿ ಇರುವತಕ್ಕಂಥ ಸುದೆ ಅಂದರೆ ಆ ಜಿನಶಿಶುವನ್ನು ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ನಂತರ ದೇವಿ, ಆಗ ಶಚಿದೇವಿಗೆ ಸುರೇಂದ್ರ ಹೇಳ್ತಾನೆ, ನೀನು ಪರಮಭಾಗ್ಯಶಾಲಿ, ನಾನು ದೇವಗಣಕ್ಕೆ ಒಡೆಯ, ಅಮರಾವತಿಗೆ ದೇವೇಂದ್ರ, ಆದರೂ ಕೂಡ ನನಗಿಂತ ನೀನೇ ಪುಣ್ಯಶಾಲಿ. ಯಾಕೆಂದ್ರೆ ಆ ಜಿನಬಾಲಕನನ್ನ ಮೊದಲು ದರ್ಶನ ಮಾಡ್ತಕ್ಕಂಥ ಭಾಗ್ಯ ನಿನಗಲ್ಲದೆ ಇನ್ಯಾರಿಗೂ ಇಲ್ಲ. ಆ ಪಾವನ ತೀರ್ಥಂಕರನ್ನ ನೋಡ್ತಕ್ಕಂಥ ನೋಡ್ತಕ್ಕಂಥ ಪುಣ್ಯಶ್ರೀ ನೀನು ಅಂತ ಹೇಳ್ತಾನೆ. ಅವನ ಮಾತಿಗೆ ಆ ಶಚಿದೇವಿ ಕೂಡ ಬಹಳ ಸಂತಸ ಪಡ್ತಾಳೆ. ಆ ಪ್ರಸೂತಿ ಗೃಹದ ಬಳಿಗೆ ಹೋಗಿ ಅಲ್ಲಿ ಜಿನಶಿಶುವನ್ನು 3 ಪ್ರದಕ್ಷಿಣೆಯನ್ನು ಮಾಡಿ ನಿದ್ದೆಯಲ್ಲಿದ್ದಂಥ ಜಿನಮಾತೆಗೆ ಮತ್ತು ಜಿನಶಿಶುವಿಗೆ ಅವಳು ನಮಸ್ಕಾರ ಮಾಡ್ತಾಳಂತೆ. ನಂತರ ಆ ಇಂದ್ರಾಣಿ ಭಾವಬಂಧುರ ಭಕ್ತೊಳಿಗೆ ಜಿನಮಾತೆ. ಏಕೆಂದರೆ ನೋಡಿ, ಹೆಣ್ಣನ್ನು ಯಾರು ಕೇವಲವಾಗಿ ನೋಡಬಾರ್ದು ನೋಡಿ. ಈ ಇಡೀ ಪ್ರಪಂಚಕ್ಕೆ ತೀರ್ಥಂಕರನ್ನು ಕೊಟ್ಟಂಥ ಕೊಡುಗೆ ಜಿನಮಾತೆ ಇರೋದು. ಆದ್ದರಿಂದ ಹೆಣ್ಣಾಗಿ ಹುಟ್ಟತಕ್ಕಂಥದ್ದು ಪಾಪ ಅಂತಕ್ಕಂಥ ಯಾವ ಭಾವನೆಯನ್ನು ಕೂಡ ಯಾರೂ ಇಟ್ಕೊಳ್ಬಾರ್ದಂತೆ. ಆಗ ಹೇಳ್ತೆ ಆ ಇಂದ್ರಾಣಿ ಆ ಭಾವಬಂಧುರ ಭಕ್ತಿಯಿಂದ ಜಿನಮಾತೆಯನ್ನು ಕುರಿತು ಹೇಳ್ತಾಳಂತೆ, ತಾಯಿ, ಈ ಲೋಕದಲ್ಲಿ ನೀನೀಗ ಜಿನಜನನಿ ಆಗ್ಬಿಟ್ಟಿದೀಯ ನೀನು. ಆದ್ದರಿಂದ ನಾನು ಸುರಕನ್ಯೆ ಆದರೂ ಕೂಡ, ಇಂದ್ರಾಣಿ ಆದರೂ ಕೂಡ, ಶಚಿದೇವಿ ಆದರೂ ಕೂಡ ನಾನು ನಿನಗೆ ಆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ನೀನು ಮಂಗಳ ಸ್ವರೂಪಿಣಿ, ಪುಣ್ಯಶಾಲಿನಿ, ಯಶೋದೇವಿ, ನಿಮಗೆ ನೀನೊಂಥರ ಯಶೋದೇವಿ ಎಂಬುದಾಗಿ ಹೇಳ್ತಾ ಇದ್ದಾಳಂತೆ. ಅಬ್ಬಾ, ಎಂತಹ ಮನೋಜ್ಞ! ಆ ಒಂದು ಸುರಕನ್ಯೆ ಆದಂಥ ಶಚೀದೇವಿಯಿಂದ ಪ್ರಣಾಮಗಳನ್ನು ಸ್ವೀಕರಿಸ್ತಕ್ಕಂಥ ಭಾಗ್ಯ ಮಧ್ಯಮ ಲೋಕದ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಂತಹ ಆ ತ್ರಿಶಲಾದೇವಿಗೆ. ಇಲ್ಲಿ ಸುರಲೋಕದ ಆ ಒಂದು ಸುರಲೋಕದ ಜನತೆಗೆ ಇರುವ ಹಕ್ಕನ್ನು ಇಲ್ಲಿ ಮಧ್ಯಮ ಲೋಕದ ಮನುಷ್ಯರಿಗೂ ಕೂಡ ಹಾಕಿದೆ ಅಂತ ಹೇಳಿ ಆ ಮನುಷ್ಯ ಲೋಕದ ಸೊಗಡನ್ನು ಚಿತ್ರಿಸ್ತಕ್ಕಂಥ ಶೈಲಿ ಡಾಕ್ಟರ್ ಲತಾ ರಾಜಶೇಖರಲ್ಲಿ ಕರಗತವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು. ನಮಸ್ಕಾರ.